ಏನಾದ್ರೂ ಹೇಳಕ್ ಹೋಗ್ಬಿಡಿ. ರೈತರ ಬಗ್ಗೆ ರಾಜಕಾರಣ ಮಾಡಕ್ ರಾಜ್ಯವನ್ನ ಈ ದೇಶವನ್ನ ಲೂಟಿ ಮಾಡಿದ ರೈತರ ಬಗ್ಗೆ ರಾಜಕಾರಣ ಮಾಡಕ್ ಹೋಗ್ಬಿಡಿ. ರಾಜಕಾರಣ ಮಾಡಿ ರೈತರ ಬಗ್ಗೆ ಏನಿಲ್ಲ ಸರ್. ಅಲ್ಲ, ಇದು ಡೆಲ್ಲಿ ಬಗ್ಗೆ ವಿಚಾರ ಮಾಡಂತಾರ ಇವತ್ತು ರೈತರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಯಾರು ಬೂಟಾಟಿಕೆಯ ಹೋರಾಟ ಅಂತ ಅನ್ಸಲ್ವಾ? ಖಂಡಿತ ಇಲ್ಲ. ನಮ್ಮ ಹೋರಾಟ ನಿಶ್ಚಳವಾಗಿದೆ. ರೈತರ ಪರವಾಗಿ. ರೈತರು ಇವತ್ತು ಬೇಡ ಅಂತ ಹೇಳ್ತಾರೆ. ಅದೇ ರೀತಿ ದೇವನಹಳ್ಳಿಯಲ್ಲಿ ಚಂದ್ರಾಯಪಟ್ಟಣದಲ್ಲಿ 1774 ಎಕರೆನ ಕೈ ಬಿಟ್ರಲ್ಲ ಸರ್. ಅದೇ ರೀತಿ ಕೈ ಬಿಡ್ಲಿ ಬಿಡಿ. ನಿಮಗೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪರಿಕಲ್ಪನೆ ಇಲ್ಲ, ಹೋರಾಟ ಮಾಡಕ್ಕೆ ಬರಲ್ಲ ಅನ್ನೋ ದೊಡ್ಡ ಆರೋಪ ಇದೆ ಸರ್. ನಿಮಿಷ ಕೇಳಿ ಸರ್. ಇಲ್ಲಿ ನಮ್ಮ ಇರ್ತಕ್ಕಂಥ ಅಭಿವೃದ್ಧಿ ಕಲ್ಪನೆ ಯೋಜನೆಗಳನ್ನ ಕಾಂಗ್ರೆಸ್ ಅವರಿಗೆ ಮ್ಯಾಚೇ ಮಾಡಬೇಡಿ. ನೀವು ಯಾವ್ದಾದ್ರು ಒಂದು ಯೋಜನೆ ಹೇಳಿ ಸರ್. ನೀವು ಮಾಡಿದ್ದು ರಸ್ತೆ ಅಭಿವೃದ್ಧಿ 8 ವರ್ಷದಲ್ಲಿ ನೀವು ಅಧಿಕಾರ ಮಾಡಿದ್ರಿ ಸರ್. ಯಾವ್ದಾದ್ರು ಒಂದು ರೈತರ ಪರವಾಗಿ ಅಂತ ಹೇಳಿದ್ರು. ಪ್ರಶ್ನೆ ಕೇಳಿದ್ರು ಇರ್ಷಾದ್ ಅಹಮದ್ ಅವರು, ಏನು ಡೆಲ್ಲಿಯಲ್ಲಿ ಹೋರಾಟ ಆಗ್ತಾ ಇರುವಾಗ ಆವಾಗ ರೈತರ ಕಾಳಜಿ ಅಂತ ಬರಲಿಲ್ಲ. ಈಗ ನಾವು ಈ ಕೃಷಿ ಕಾಯ್ದೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಾ? 3 ಕರಾಳ ಕಾನೂನುಗಳು ಅದು ಡೆಲ್ಲಿ ಆಮೇಲೆ ಎಲ್ಲ ಗೊತ್ತಿಲ್ಲ ಅದಕ್ಕೂ ಪಂಜಾಬಿಂದ ಯಾವ ರೀತಿಯಾದ ಒಂದು ಪ್ರತಿಭಟನೆ ಪ್ಲಾನ್ ಮಾಡಿದ್ರು, ಯಾರು ಹೋದ್ರು, ಎಲ್ಲಿಂದ ಬಂದ್ರು, ಎಲ್ಲ ಮುಳ್ಳು ಹೋರಾಟದ ಪ್ರತಿಫಲ ಅದಕ್ಕೆ ಹೇಳೋದು, ನಾವು ಗೆದ್ರೆ ಆಡೋಕ್ ಬಂದಿದ್ದೆ ಅನ್ನೋದು, ಸೋತ್ರೆ ನೋಡೋಕ್ ಆ ತರದ ಯಾವ ನಮ್ಮ ರಾಜಕಾರಣಿಗಳು ಮಾಡ್ತಾ ಇರೋದು ಇದನ್ನೇ. ರಾಜಕೀಯ ಬೇಡ ಸರ್, ನೈಜತೆ ಬೇಕು ಇದ್ರಲ್ಲಿ. ರಾಜಕೀಯ ಬೇಡ, ನೈಜತೆಯಿಂದ ಇಟ್ಕೊಂಡು ಮಾತಾಡಿ. ಖಂಡಿತ ಒಳ್ಳೇದು. ಯಾಕಂದ್ರೆ ನೈಜತೆಗೂ ರಾಜಕೀಯಕ್ಕೆ ಏನಾದ್ರು ಸಂಬಂಧ ಇದೆಯಾ? ಮಾಡ್ಬೇಕು ಸರ್. ಯಾರು ಮಾಡ್ಬೇಕು ಸರ್? ಎಲ್ಲರೂ ಮಾಡ್ಬೇಕು. ನೀವು ಮಾಡ್ಬೇಕು, ನಾವು ಮಾಡ್ಬೇಕು. ಎಸ್ ಸರ್. ಶಶಿಕಾಂತ್ ಹೆಡ್ಡಳ್ಳಿ ಅವರೇ, ಈಗ ನೈಜತೆ ರಾಜಕಾರಣ ಅವೆಲ್ಲ ಒಂದೇನು ನಮ್ಗೆ ನೈಜತೆ ಅಂತ ತಲೆ ಗಿರ್ರ ಅನ್ನತ್ತೆ. ವಾಸ್ತವಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲರೂ ಕೂಡ ಈಗ ಖಾತೆಗೆ ಸಂಬಂಧಪಟ್ಟಾಗ ಯಾವ ರೀತಿ ಖಾತೆ ತೆಗಿತಾ ಇದ್ದಾರೆ ಅಂತ ಗೊತ್ತು. ಸನ್ ಆಫ್ ಕೆಂಪೇಗೌಡರು ಇರ್ಬೋದು, ಸನ್ ಆಫ್ ಬೈರೇಗೌಡರು ಇರ್ಬೋದು, ಇನ್ನು ದೊಡ್ಡ ದೊಡ್ಡವ್ರು ಇರ್ಬೋದು. ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಒಂದು ವಿಚಾರ ಇರುವಾಗ ಆಸ್ತಿ ಬಿಟ್ಟು ಅಥವಾ ಮುಂದಿನ ಚುನಾವಣೆಗೆ ಎಷ್ಟು ದುಡ್ಡನ್ನು ಹೊಂದಿಸ್ಕೋಬೇಕು ಅನ್ನುವ ಆಲೋಚನೆ ಬಿಟ್ಟು ಬೇರೆ ಏನು ಹಿತಾಸಕ್ತಿ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಸರ್? ಹಿತಾಸಕ್ತಿಗಿಂತ ಮೊದಲು ಈ ಪ್ರಾಜೆಕ್ಟ್ ಬೇಕೋ ಬೇಡೋ ಅನ್ನೋ ಮೊದಲನೇ ಪ್ರಶ್ನೆ. ಹೌದು. ಒಂದು ಅಭಿವೃದ್ಧಿಯ ದೃಷ್ಟಿಕೋನದಿಂದ ಇದೇನು ಹೇಳ್ತೀವಿ, GBTI ಅಂತ ಹೇಳ್ತೀವಿ ನಾವು. GBIT ಅಂತಂದರೆ ಗ್ರೇಟರ್ ಬೆಂಗಳೂರು ಅಲ್ಲ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು. ಇದು ಏನಕ್ಕೆ ಬೇಕು ಅಂತಂದರೆ, ಅಲ್ಲಿ ಈಗಾಗಲೇ 60+ ದೇಶಗಳು ಗ್ಲೋಬಲ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಗ್ಲೋಬಲಲ್ಲಿ ಅಂದ್ರೇನು, ಜಾಗತಿಕವಾಗಿ. ಆಮೇಲೆ ಇಲ್ಲಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ಅನುಕೂಲ ಆಗುತ್ತೆ. ಅಲ್ಲಿ AI ಅನ್ನೋ ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ಆಮೇಲೆ ರೋಬೋಟಿಕ್ಸ್ ತಂತ್ರಜ್ಞಾನಕ್ಕೆ, ಡಿಜಿಟಲ್ ಟೆಕ್ ಮೇಲೆ ಅಭಿವೃದ್ಧಿ ಆಗಬೇಕಾಗಿದೆ. ಆದ್ದರಿಂದ ಅಭಿವೃದ್ಧಿಗೆ ನಾವು ವಿರೋಧಿಸೋದಿಲ್ಲ, ಆಗಬೇಕು. ಒಂದು ನಿಮಿಷ ಆದರೆ ಸರ್, ಅಭಿವೃದ್ಧಿ ಆಗಬೇಕು, ಆದರೆ ಅದು ರೈತರ ಸಮಾಧಿಯ ಮೇಲಲ್ಲ. ಅರ್ಥ ಆಯ್ತು? ಫಲವತ್ತಾದ ಭೂಮಿ ಮೇಲಲ್ಲ, ಬೇಡ ಅಲ್ಲ. ನಾನು ಹೇಳೋದು, ಅಭಿವೃದ್ಧಿ ಆಗದೇ ಇದ್ರೆ ನಾವು ಇದೆಲ್ಲ ಭಾಳ ಹಿಂದುಳಿತೀವಿ. ಬೆಂಗಳೂರು ಅನ್ನೋದು IT ಹಬ್ ಅಂತ ನಾವು ಹೇಳ್ತೀವಿ. ಅದನ್ನ ಎಕ್ಸ್ಪಾನ್ಷನ್ ಮಾಡಬೇಕಾಗಿದೆ. ಇವಾಗ ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದ್ರೆ ಜಮೀನು ಬೇಕು, ಅನುಕೂಲತೆಗಳು ಬೇಕು. ಆದ್ದರಿಂದ ಅವುಗಳನ್ನ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆಗೆ ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಆ ಜಾಗ ಬಿಟ್ಬಿಡಿ. ಯಾಕಂದರೆ ಇವ್ರು ಏನಂದರೆ ತಮ್ಮ ಹಿತಾಸಕ್ತಿಯನ್ನು ನೋಡ್ತಾ, ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ನೋಡ್ತಾ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಈಗ ಅರ್ಥ ಆಯ್ತಾ? ಅದು ಲೆಕ್ಕಾಚಾರ. ಗೋವಿಂದರಾಜು ಅವರು ಈಗ ಒಂದು ಜಮೀನು ಒಂದು 150 ಎಕರೆಯಲ್ಲಿ ತೊಗೊಂಡಿದ್ದಾರೆ ನೆಲಮಂಗಲದಲ್ಲಿ ಅಂತಂದರೆ, ನಾಳೆ ಏರ್ಪೋರ್ಟ್ ಬಂದು ಹೋಯ್ತು ಅಂತಂದ್ರೆ ಏನು ಮಾಡ್ತಾರೆ ಅವರು? ಅಯ್ಯೋ, ನನಗೆ 100 ಕೋಟಿ ಲಾಭ ಬರ್ತಾ ಇತ್ತು, ಇವರು 50 ಕೋಟಿ ಮಾತ್ರ ಕೊಡ್ತಾರೆ, ನಮಗೆ ಲಾಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ದುಡ್ಡನ್ನ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಸ್ವಂತ ಹಿತಾಸಕ್ತಿಗಿಂತಲೂ ರೈತರ ಹಿತಾಸಕ್ತಿ ಅನ್ನೋದು ಭಾಳ ದೊಡ್ಡದು. ಯಾಕಂದರೆ ಇವ್ರು ಏನೇನು ಇದ್ದಾರಲ್ಲ ಸರ್, ಕುಮಾರಸ್ವಾಮಿಯವರಾಗಿರ್ಬೋದು, ಇವರೆಲ್ಲ ರೈತರ ಮಕ್ಕಳೇ. ಇವ್ರು ಹೊಟ್ಟೆಗೆ ನೀವು ಎಲ್ಲರೂ ಅನ್ನನೇ ತಿನ್ನೋದು.
ಎಲ್ಲರೂ ಹೌದು ಸರ್. ಅಲ್ಲ, ಅದ್ರ ಮೇಲೆ ಕಲ್ಲು ಹಾಕೋದು ಬೇಕಾಗಿಲ್ಲ. ಆದ್ದರಿಂದ ಆಯ್ತಪ್ಪ, ಈ ಸದ್ಯಕ್ಕೆ 2025 ಸೆಪ್ಟೆಂಬರ್ನಲ್ಲಿ ಏನಾಯಿತು, ಇದು ಒಂದು ನೋಟಿಸು ಹೋಯಿತು. 2025 ಮಾರ್ಚ್ನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದರು. ಜೂನ್ 2025ರಲ್ಲಿ 26ರಲ್ಲಿ 518 ಎಕರೆ ಫೈನಲ್ ನೋಟಿಫಿಕೇಶನ್ ಮಾಡಿದರು ಅಲ್ವಾ? ಒಂದು ನಿಮಿಷ, ಸೆಪ್ಟೆಂಬರ್ರಲ್ಲಿ ಮಾಡಿದ್ದು ಅಲ್ಲ, 26ರಲ್ಲಿ ಸರ್. ಹೌದು, 500. 2025 ಸೆಪ್ಟೆಂಬರ್ಲಿ ಶುರು ಆಯ್ತಲ್ಲ ಈ ಪ್ರೊಸೆಸ್ಸು. ಅವತ್ತಿಂದ ಇವತ್ತಿನವರೆಗೂ ಯಾವ ಪಕ್ಷದವರು ಮಾತಾಡಲಿಲ್ಲ. ಎಲ್ಲ ದಿಢೀರ್ ಅಂತ ಹಿಂಗೆ ಅರ್ಥ ಮಾಡ್ಕೊಳ್ಳಿ ನೀವು. ಯಾವಾಗ ಫೈನಲ್ ನೋಟಿಫಿಕೇಶನ್ ಆಯಿತು, ಆಮೇಲೆ ಅವರು 470 ದಿವಸದ ಕೂತಿದ್ರಲ್ವಾ, ಅವ್ರ ಸಪೋರ್ಟ್ ಯಾರೂ ಬರಲಿಲ್ಲ. ಇತ್ತೀಚೆಗೆ ಶುರು ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಇವ್ರಿಗೆ ಗೊತ್ತಾಗ್ಬಿಡು, ಅವ್ರೇನು ಅನ್ಕೊಂಡ್ರು, ಹಿಂಗೋ ಮಾಡ್ತಾರೆ ಬಿಡ್ರಿ, ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದು ಆಗಲಿಲ್ಲ. ಆಮೇಲೆ ಎಲ್ಲ ಪಕ್ಷದವ್ರಿಗೂ ಒಂದು ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಪ್ರತಿ ಪಕ್ಷದ ನಾಯಕರಿದ್ದೀರಲ್ಲ, ಅವರು ಹಲವಾರು ನಾಯಕರ ಬೇನಾಮಿ ಆಸ್ತಿಗಳು ಅಲ್ಲಿದ್ದಾವೆ. ಈಗ ಸದ್ಯಕ್ಕೆ ಸಮಸ್ಯೆ ಆಗ್ತಾ ಇರೋದು ಎಲ್ಲರಿಗೂ ಸಹಿತ, ಇದರಿಂದ ನಮಗೆ ಲಾಭ ಎಷ್ಟು, ನಷ್ಟ ಎಷ್ಟು, ಆಯ್ತಾ? ಇದನ್ನ ಕೊಡೋದ್ರಿಂದ ಈಗ ಏನಾಗಿರುತ್ತೆ ಅಂತಂದ್ರೆ, ಇವ್ರು XYZ ಇರ್ತಾರೆ, ಅವ್ರಿಗೆ ನಾವು ಏನೋ ದುಡ್ಡು ಕೊಟ್ಬಿಟ್ಟು ಬೇನಾಮಿಯಾಗಿ ಯಾರ್ದೋ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಅವನಿಗೆ ಹೋಗುತ್ತೆ ಅದು ದುಡ್ಡು. 2.5 ಕೋಟಿ ರೂಪಾಯಿ, 1 ಎಕರೆ ಇದ್ರೆ 2.5 ಕೋಟಿ ರೂಪಾಯಿ ಹೋಗೋದು ಅವನು ಒರಿಜಿನಲ್ ಇದ್ದವನಿಗೆ. ಸೊ ಈ ಎಲ್ಲ ಸಮಸ್ಯೆಗಳು, ಲೆಕ್ಕಾಚಾರಗಳೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು, ಲಾಭ ನಷ್ಟಗಳನ್ನು ನೋಡ್ತಾ, ಹಿತಾಸಕ್ತಿಗಳನ್ನು ಲೆಕ್ಕಾಚಾರ ಹಾಕ್ಕೊಂಡು, ಇವಾಗ ಅದು ಬೇಕೋ ಬೇಡೋ ಅಂತ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಕುವೆಂಪು ಅವರು ಹೇಳ್ತಾರೆ ಒಂದು ಮಾತನ್ನ, ಎಲ್ಲರೂ ಜಿಗಣೆಗಳೇ ರೈತರ ನೆತ್ತರಿಗೆ ಅಂತ. ಆಯ್ತಾ? ಎಲ್ಲರೂ ಈ ಜಗಣಿ ಹೀರವ್ರೆ. ಇವ್ರು ನೋಡಿ ಅರ್ಥ ಮಾಡ್ಕೊಳ್ಳಿ ಸರ್, ನಮಗೆ ಬೇಕಾದ ಎಲ್ಲ ಅನ್ಸಲ್ವಾ ಈ ಕೂಗು ಕೇಳಿಸುವಷ್ಟು ಏನೋ ಸಂವೇದನೆ ಸರ್, ನಮ್ಮಲ್ಲಿ ಹಿತಾಸಕ್ತಿ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ನಿಮಿಷ ಈಗ ಅವ್ರು ಹೇಳಿದ್ರಲ್ಲ, ಇದು ಪ್ರತಿಯೊಬ್ಬ ಪ್ರಜೆಯ ಮಾತದು ನೀವೇನ್ ಹೇಳಿದ್ರಲ್ಲ. ಆದ್ರೆ ಆ ಕೂಗು ಕೇಳಿಸುವಷ್ಟು ಸಂವೇದನೆ, ಸೂಕ್ಷ್ಮತೆ ನಮ್ಮನ್ನಾಳುವಂತ ನಾಯಕರಿಗೆ, ಅದು ಪ್ರತಿಪಕ್ಷ ಆಗಿರ್ಬಹುದು ಅಥವಾ ಆಡಳಿತ ಪಕ್ಷ ಆಗಿರ್ಬೋದು, ಇದೆ ಅಂತ ಅನ್ಸುತ್ತಾ? ಎಲ್ಲೋ ಅರಣ್ಯ ರೋದನ ಅಂತ ಅನ್ಸಲ್ವಾ? ಇಷ್ಟು ದೊಡ್ಡದಾಗಿ ಹೊಯ್ಕೊಂಡ್ರು ಕೂಡ ಅಂತ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾವಿದೀವಿ ಅಂತ ಕೆಲವು ಟೈಮ್ ಬೀಂಗ್ ಅನ್ಸುತ್ತೆ. ಆದ್ರೆ ಜನಶಕ್ತಿಯನ್ನ ನಾವು ಅಷ್ಟು ಸುಲಭವಾಗಿ ಡಿನೈ ಮಾಡಕ್ ಆಗೋದಿಲ್ಲ. ಇವಾಗ ನೋಡಿ, ಸುಮ್ಮನೆ ಯಾರೋ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಮಾತು ಕಾಕ್ರೋಚ್ ಅಂತ ಹೇಳಿದ್ದಕ್ಕೆ ಇಡೀ ದೇಶದಲ್ಲೇ ಈಗ ಆಗ್ಬೋದು ಮುಂದಿನ ದಿನಗಳಲ್ಲಿ ಜನ್ಜಿ ಪಾಲಿಟಿಕ್ಸ್. ಇದು ಕೇಳ್ತಾ ಇರೋದು ನಾವು ಜನಾಂದೋಲನ ಅಂತ. ಇಂಥದ್ದೆಲ್ಲವೂ ಸಹಿತ ನೇಪಾಳದಲ್ಲಾಯ್ತು, ಶ್ರೀಲಂಕಾದಲ್ಲಾಯ್ತು, ಬರ್ಮಾದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ನುಗ್ಗಿ ಹೊಡೆದ್ರು ಸಂಸತ್ತಿಗೆ. ಎಕಾನಮಿನೇ ಡೆಸ್ಟ್ರಾಯ್ ಆಗಿರೋದ್ರಿಂದ. ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ಇವರು ಒಂದು ಎಚ್ಚರಿಕೆಯಲ್ಲಿ ಇರಬೇಕು, ಎಲ್ಲಾ ಪಕ್ಷದವರು ಸಹಿತ. ನೋಡಿ, ಜನ ಉನ್ಮಾದ ಬೇಡ ಅಂತ ಇಲ್ಲ, ಜನರು ಒಂದು ಲೆವೆಲ್ ವರೆಗೂ ಸುಮ್ಮನೆ ಇರ್ತಾರೆ. ಯಾವಾಗ ಕಳ್ಕೊಳ್ಳಕ್ಕೆ ನಮ್ಗೇನು ಇಲ್ಲ ಅಂತಂದಾಗ ಅವ್ರು ಏನ್ ಮಾಡ್ತಾರೆ, ತಿರುಗಿ ಬೀಳ್ತಾರೆ.